ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಶ್ವೇತಾ ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ, ನನ್ನ ಮಗನ ಬರ್ತಡೇ ಇವತ್ತು. ಇನ್ನು 4 ಗಂಟೆ ಟೈಮಲ್ಲಿ ಇವಾಗ ನಾವು ಅಕ್ಕಿ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಇನ್ನು ಅಂದರೆ ಸಾಯಂಕಾಲಕ್ಕೆ ಅದು ಇದು ಕೆಲಸಗಳು ಇದ್ದೇ ಇರ್ತವೆ, ಹಂಗಾಗಿ ಬೇಗ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಈಗ ನಾನು ನಮ್ಮಮ್ಮ ಇವಾಗ ಅಕ್ಕಿ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಇದು ಸೊಸೈಟಿ ಅಕ್ಕಿ, ಒಂದು 2 ಚೀಲ ಏನಾಯಿತು, ಹಂಗಾಗಿ ಅದನ್ನು ಮಾಡ್ಕೊಂಬಿಡೋಣ ಬೇಗ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಇನ್ನು ಬೃಂದ ಮತ್ತು ಮನ್ವಿತು ಸ್ನಾನ ಮಾಡಿಕೊಂಡು ಅಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ರು. ಇನ್ನು ನಮ್ಮ ಮನೆಯವರು ಎಲ್ಲೋ ಆಚೆಗಡೆ ಕೆಲಸ ಇತ್ತು ಅಂತ ಹೋಗಿದ್ರು, ಹಂಗಾಗಿ ಈಗ ಬಂದು ಅವರಿಬ್ಬರನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಬ್ಬರು ಮಕ್ಳಿಗೂ ಅಷ್ಟೇ ಅಷ್ಟೊಂದಾಗೇನು ಗ್ರ್ಯಾಂಡಾಗಿ ಬರ್ಡೇಯನ್ನು ಸೆಲೆಬ್ರೇಷನ್ ಮಾಡಲ್ಲ. ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಆಮೇಲೆ ಒಂದು ಕೇಕ್ ಕಟ್ ಮಾಡಿಸ್ತೀವಿ ಅಷ್ಟೇ. ಅಂದರೆ ಮಕ್ಕಳಿಗೆ ಏನೋ ಒಂಥರ ಖುಷಿ, ಅವತ್ತು ಸಂಭ್ರಮ ಇರುತ್ತೆ, ಹಂಗಾಗಿ ಸಿಂಪಲ್ಲಾಗಿ ಬರ್ತ್ಡೇಯನ್ನು ಮಾಡ್ತೀವಿ. ಇನ್ನು ನಾನು ಅವ್ರು ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಿಕೊಂಡು ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ದೆ. ಇನ್ನು ಬೃಂದ ಅವ್ರು ಬಂದುಬಿಟ್ಟು ಈಗ ನೋಡಿ ಒಂದು 1/2 kg ಏನೋ ಐಸ್ ಕೇಕ್ ತೊಗೊಂಬಂದಿದ್ದಾರೆ. ಬೃಂದಂಗೆ ಐಸ್ ಕೇಕ್ ಅಂದರೆ ತುಂಬಾ ಇಷ್ಟ. ಮತ್ತು ಮನ್ವಿತ್ಗೂ ಈ ಯಾವ ಕೇಕ್ ಬೇಕಾದರೂ ಅವ್ನು ಇಷ್ಟಪಡ್ತಾನೆ, ಆದರೆ ಬೃಂದಂಗೆ ಐಸ್ ಕೇಕ್ ಅಂದ್ರೆ ಇಷ್ಟ, ಹಂಗಾಗಿ ಅವಳು ಐಸ್ ಕೇಕೆ ತೊಗೊಂಬಂದಿದ್ಲು. ಇನ್ನು ಈ ನೋಡಿ ಈ ರೀತಿಯಾಗಿ ಇಬ್ಬರು ಫಸ್ಟ್ ಅಕ್ಕ ತಮ್ಮ ಇಬ್ಬರು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ನನ್ನ ಮಗುಂಗೆ ನಾನು ಕೇಕ್ ತಿನ್ನಿಸ್ಬಿಟ್ಟು ಅವನಿಗೂ ಆಶೀರ್ವಾದ ಎಲ್ಲ ಮಾಡಿದೆ. ಅಂದರೆ 100 ಕಾಲ ಸುಖವಾಗಿ ಬಾಳಪ್ಪ, ವಿದ್ಯಾ ಬುದ್ಧಿ ಜ್ಞಾನ ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಅವನಿಗೂ ನಾನು ಅರಸಿ ಅವನಿಗೆ ಈಗ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ತುಂಬಾ ಖುಷಿಯಾಗುತ್ತೆ ಅವನಿಗಂತೂ. ಈ ರೀತಿ ಮಾಡ್ಕೋಬೇಕಂದ್ರೆ ಅವನು ತುಂಬಾ ಖುಷಿ ಪಡ್ತಾನೆ. ಇನ್ನು ನನ್ನ ಮಕ್ಕಳು ಇಬ್ಬರು ಬರ್ತಡೇನು ಮೇ ತಿಂಗಳಲ್ಲೇ ಬರುತ್ತೆ. ಅಂದರೆ ಮೇ 14 ಬೃಂದಾದ್ ಬರುತ್ತೆ, ಮೇ 4 ಮನ್ವಿತದ್ದು ಬರುತ್ತೆ. ಅಂದರೆ 4/4ನೇ ಬರುತ್ತೆ ಲಾಸ್ಟಲ್ಲಿ. ತುಂಬಾ ಖುಷಿಯಾಗುತ್ತೆ ಈ ಒಂದು ಡೇಟ್ ಬಂದಿರೋದು. ಮತ್ತು ತಿಂಗಳು ಒಂದೇ ತಿಂಗಳು. ಇನ್ನು ಅವ್ರ ಅಪ್ಪಾಜಿ ಈಗ ಅವನಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಮತ್ತು ನಮ್ಮಮ್ಮನೂ ಊರಿಂದ ಬಂದಿದ್ರಲ್ವ, ಹಂಗಾಗಿ ಈ ವರ್ಷ ಇದ್ದಾರೆ. ಯಾವ ವರ್ಷವೂ ಇರ್ತಾರಲ್ಲ, ಈ ವರ್ಷವೇ ಇವನ ಬರ್ಡೇಗೆ ಇರೋದು. ತುಂಬಾ ಖುಷಿ ಆಯಿತು. ಇನ್ನು ಅವರು ಕೇಕ್ ತಿನ್ನಿಸ್ಬಿಟ್ಟು ಅವರು ಹರಿಸಿದ್ರು. ಇನ್ನು ನನ್ನ ಮಗನಿಗೆ ಕಬಾಬು ಮತ್ತು ಬಿರಿಯಾನಿ ಅಂದರೆ ತುಂಬಾ ಇಷ್ಟ, ಹಂಗಾಗಿ ಅವನಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ನಾನು ಅವನು ಹುಟ್ಟಿದ ಹಬ್ಬದ ದಿನ ಮಾಡ್ತೀನಿ. ಅವನಿಗೆ ಖುಷಿ ಆದರೆ ಸಾಕಷ್ಟೇ. ಇನ್ನು ಬೃಂದಂಗೂ ಅಷ್ಟೇ, ಅವಳ ಬರ್ಡೇ ದಿನ ಅವಳಿಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡಿಕೊಡ್ತೀನಿ. ಇವತ್ತು ಬಿರಿಯಾನಿ ಮಾಡೋಣ ಮತ್ತು ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮಮ್ಮ ಎಲ್ಲ ಹಚ್ಕೊಳ್ತಾ ಇದ್ದರು. ಇನ್ನು ನೋಡಿ ನಾನು ಈಗ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ, ಇವತ್ತು ಒಂಥರ ಖುಷಿ ಆಗ್ತಾಯಿತ್ತು ನೋಡಿ. ಈ ಥರ ಕಬಾಬ್ಗೆ ಆಲ್ರೆಡಿ ನಾನು ಕಲಸಿಟ್ಟಿದ್ದೆ ನೋಡಿ, ಕಬಾಬ್ ಪೌಡ್ರು ಮತ್ತು ಅದಕ್ಕೆ ಮೊಟ್ಟೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಈಗ ನಾನು ಇಟ್ಟಿದ್ದೆ. ಇನ್ನು ಚಿಕನ್ ನೋಡಿ ಈ ರೀತಿಯಾಗಿ ತೊಗೊಂಬಂದಿದ್ರು, ಇದು ಹಳ್ಳಿ ಬಿರಿಯಾನಿ ಪೇಸ್ಟನ್ನು ತೊಗೊಂಬಂದಿದ್ರು. ಈಗ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ ಈಗ ಫಸ್ಟು ಚಿಕನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಪ್ರೋಸೆಸ್ಸಾಗಿ ಏನು ತೋರಿಸೋದಕ್ಕೆ ಹೋಗಿಲ್ಲ, ರ್ಯಾಂಡಮಾಗಿ ನಾನು ಬಿರಿಯಾನಿ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಬೇಕು ನಮಗೆ ಬಿರಿಯಾನಿದು ರೆಸಿಪಿ ಅಂತಂದರೆ ನಾನು ಖಂಡಿತ ನಿಮಗೆ ನಾನು ಶೇರ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಮಾತ್ರ. ಇನ್ನೂ ನೋಡಿ ಈ ರೀತಿಯಾಗಿ ಕಬಾಬ್ನೆಲ್ಲ ಕಲಸಿಟ್ಟಿದ್ನಲ್ವ, ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಉಪ್ಪು ಖಾರ, ಹಂಗಾಗಿ ಅದಕ್ಕೆ ಹಾಕ್ಬಿಟ್ಟು ಈಗ ಕಲಿಸ್ಬಿಟ್ಟು ಈಗ ಬಿರಿಯಾನಿಗೆ ಸೈಡಲ್ಲಿ ಇಟ್ಟಿದ್ದೆ. ಅದು ಆಗಲಿ ಅಷ್ಟೊತ್ತಿಗೆ ನಾನೀಗ ಕಬಾಬು ಕರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಕಬಾಬ್ನ ಕರಿತಾ ಇದ್ದೀನಿ. ಸ್ವಲ್ಪ ದಪ್ಪ ದಪ್ಪ ಪೀಸೇ ಹಾಕ್ತೀನಿ ನಾನು. ತುಂಬಾ ಚೆನ್ನಾಗಿ ಅಂದರೆ ಬೆಂದರೆ ನೀಟಾಗಿ ಅದು ಗರಿ ಗರಿಯಾಗಿ ಚೆನ್ನಾಗಿ ರಸದ ಥರ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋದಕ್ಕೆ ಮಾತ್ರ. ಇನ್ನು ಚಿಕ್ಕ ಚಿಕ್ಕದೇನು ಹಚ್ಚೋದು ಬೇಡ ಅಂತಂದ್ಬಿಟ್ಟು ನಾನು ದಪ್ಪನೇ ಹಾಕ್ಬಿಟ್ಟು ಈಗ ಇದು ಕಬಾಬ್ ಮಾಡ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡಬೇಕು. ಒಂದು 2 ಟೈಮ್ಸ್ ಅದು ತೆಗೆದುಬಿಟ್ಟು ಆಮೇಲೆ ಮತ್ತೆ ರೋಸ್ಟ್ ಮಾಡಿದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅದು. ನಮ್ಮ ಮನೇಲಿ ಒಂದು 2.5 kgದೇನೋ ಬಾಯ್ಲರ್ ಕೋಳಿ ಕಟ್ ಮಾಡಿಸಿದ್ರಂತೆ, ಅದರಲ್ಲಿ 1 kg ನಾನು ಇವಾಗ ಕಬಾಬ್ ಮಾಡ್ತಾಯಿದ್ದೀನಿ. ಆಮೇಲೆ 1.5 kg ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅಂದರೆ ನಾವು ಎಷ್ಟು ಚಿಕನನ್ನು ಹಾಕ್ತೀವಿ ಅಷ್ಟು ಟೇಸ್ಟಾಗಿ ಬಿರಿಯಾನಿ ಬರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಹೆಂಗೆ ಅಂದರೆ ಬಿರಿಯಾನಿಗೆ ಒಂದು ಸ್ವಲ್ಪ ಜಾಸ್ತಿನೇ ಪೀಸ್ ಹಾಕಬೇಕು. ನಮ್ಮ ಮನೇಲಿ ಹೆಂಗಂದರೆ ಸ್ವಲ್ಪ ಪೀಸ್ಗಳು ಜಾಸ್ತಿ ಇರಬೇಕು, ರೈಸ್ ಕಡಿಮೆ ಇರಬೇಕು. ಹಿಂಗಾಗಿ ನೋಡಿ ಅಮ್ಮ ಕಲಿಸ್ತಾ ಇದ್ದಾರೆ. ಈಗ ಅದನ್ನೆಲ್ಲನೂ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಮನ್ವಿತ್ಗೆ ಫಸ್ಟ್ ಹಾಕ್ಕೊಡ್ತಾ ಇದ್ದಾರೆ. ಅವನಂತೂ ಆಯ್ತಾ 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 ಅಂತ ಸುಮಾರು ಸಲ ಕೇಳ್ಕೊಂಡು ಬರ್ತಾ ಇದ್ದ, ಹಂಗಾಗಿ ಫಸ್ಟ್ ಅವನಿಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಈಗ ನಮ್ಮಮ್ಮ ಹಾಕ್ಕೊಡ್ತಾ ಇದ್ದಾರೆ. ಈಗ ಎಲ್ಲರೂ ಕುತ್ಕೊಂಡು ಈಗ ತಿಂತಾ ಇದ್ದೀವಿ.
ಫ್ರೆಂಡ್ಸ್, ಇವತ್ತಿನ ನನ್ನ ಮಗನ ಬರ್ತ್ಡೇಯ ವ್ಲಾಗನ್ನು ನಿಮ್ಮ ಜೊತೆ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.